ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಎಜುಕೇಶನಲ್ ಸೈಕಾಲಜಿ ರಿಲೇಟೆಡ್ MCQs ಅನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಟಾಪಿಕ್ ಯಾವುದಪ್ಪ ಅಂದ್ರೆ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ಎಜುಕೇಶನಲ್ ಸೈಕಾಲಜಿ. HSTR GPSTR ಎಕ್ಸಾಮಿಗಂತೂ ಮ್ಯಾಂಡೇಟರಿ ಬರುವಂತಹ ಕ್ವಶನ್ಸ್ಗಳು. ಕ್ರೈಸ್ ಅಲ್ಲಿ ಎಜುಕೇಶನಲ್ ಸೈಕಾಲಜಿ ಸಬ್ಜೆಕ್ಟ್ ಅನ್ನ ಅವರು ಕೊಟ್ಟಿಲ್ಲ, ಆದ್ರೆ ಮೆಥಡಾಲಜಿ ಅಲ್ಲಿ ಕೇಳ್ಬೋದು ಅಂತ ಅನ್ಸ್ತಾ ಇದೆ. ಯಾವ್ದಕ್ಕೂ ಓದ್ಕೊಂಡಿದ್ರೆ ಒಳ್ಳೇದಲ್ವಾ, ಎಲ್ಲ ಎಕ್ಸಾಮಿಗೂ ಆಗತ್ತೆ. ಸೊ ನಾವು ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ಮತ್ತೆ ನಾನು 4 ಆಪ್ಷನ್ ಅನ್ನ ಕೊಟ್ಟಿರ್ತೇನೆ. ಗೆಸ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಇರತ್ತೆ, ಅದರ ಒಳಗಡೆ ನೀವು ಗೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ನನ್ನ ಆನ್ಸರ್ ಅನ್ನ ಈ ವಿಡಿಯೋದಲ್ಲಿ ಟಿಕ್ ಮಾಡಿರ್ತೇನೆ, ಬಟ್ ಆನ್ಸರ್ ಅನ್ನ ಕೆಳಗಡೆ ನಾನು ಮೆನ್ಷನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಕಾಣೋ ತರ. ಓಕೆನಾ? ಯಾಕಂದ್ರೆ ನಾನು ತುಂಬಾ ವಿಡಿಯೋಸ್ ಗಳನ್ನ ನಾನು ಸಹ ನೋಡ್ತಾ ಇದ್ದೆ ಮುಂಚೆಯಿಂದನು, ಈಗ್ಲೂ ನೋಡ್ತೀನಿ. ಅಲ್ಲಿ MCQs ಅಲ್ಲಿ ಆನ್ಸರ್ ಅನ್ನ ಹೈಲೈಟ್ ಮಾಡಿರ್ತಾರೆ ಅಥವಾ ಕೆಳಗಡೆಗೆ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಆಗ ನಮ್ಗೆ ಏನಾಗತ್ತೆ, ಗೆಸ್ ಮಾಡ್ಲಿಕ್ಕೆ ಯಾವುದೇ ಅಪಾರ್ಚುನಿಟಿ ಇರಲ್ಲ ಅಲ್ವಾ? ಸೊ ಏನ್ ಮಾಡ್ತೇವೆ, ನಾವು ಕ್ವಶನ್ ಓದ್ತೇವೆ, ಆನ್ಸರ್ ನೋಡ್ತೇವೆ, ಅದೇನ್ ನೆನಪಿರಲ್ಲ. ಬಟ್ ನೀವೇನಾದ್ರೂ ಗೆಸ್ ಮಾಡಿ ಆ ಆನ್ಸರ್ ಸರಿ ಇದ್ರಂತೂ ನಿಮ್ಗೆ ಖುಷಿನೇ ಆಗತ್ತೆ ಬಿಡಿ. ತಪ್ಪಿದ್ರೆ ನೀವು ಅದನ್ನ ಖಂಡಿತ ಮರೆಯಲ್ಲ, ಅದನ್ನ ಕರೆಕ್ಟ್ ಆನ್ಸರ್ ಅನ್ನ ನೋಡಿದ್ಮೇಲೆ. ಓಕೆನಾ? ದಟ್ಸ್ ವೈ ಈ ತರ ಕೊಟ್ಟಿರ್ತೇನೆ. ಲೆಟ್ಸ್ ಸಿ. First question. Educational psychology is the scientific study of A. Human behavior in educational settings, B. Animal behavior, C. Social customs, D. Economic behavior. ನಿಮ್ಮ ಆನ್ಸರ್ ಅನ್ನ ನೀವು ಗೆಸ್ ಮಾಡ್ಕೊಳ್ಳಿ, ನಾನು ನನ್ನ ಆನ್ಸರ್ ಅನ್ನ ಟಿಕ್ ಮಾಡ್ತೇನೆ. ಓಕೆನಾ? Answer A. Human behavior in educational settings. Second one. The main aim of educational psychology is to A. Increase school fees, B. Improve the teaching learning process, C. Develop industries, D. Conduct examinations. ಯಾವ ಆನ್ಸರ್ ಇರ್ಬೋದು? ಎಜುಕೇಶನಲ್ ಸೈಕಾಲಜಿಯ ಮೇನ್ ಏಮ್ ಅಂದ್ರೆ ಗುರಿ, ಮುಖ್ಯವಾದ ಗುರಿ ಯಾವುದು? ಸ್ಕೂಲ್ ಫೀಸ್ ಅನ್ನ ಜಾಸ್ತಿ ಮಾಡೋದಾ, ಅಥವಾ ಟೀಚಿಂಗ್ ಮತ್ತೆ ಲರ್ನಿಂಗ್ ಪ್ರೊಸೆಸ್ ಅನ್ನ ಇಂಪ್ರೂವ್ ಮಾಡುವಂತದ್ದಾ, ಅಥವಾ ಇಂಡಸ್ಟ್ರೀಸ್ ಗಳನ್ನ ಬೆಳೆಸುವಂತದ್ದಾ, ಅಥವಾ ಪರೀಕ್ಷೆಗಳನ್ನ ನಡೆಸುವಂತದ್ದಾ? Obviously, answer is B. Improve the teaching learning process. Right? Yes. Next question. Educational psychology mainly helps teachers to A. Prepare timetables, B. Understand learners and improve teaching, C. Collect school fees, D. Build classrooms. ಕ್ವೆಶ್ಚನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಜುಕೇಶನಲ್ ಸೈಕಾಲಜಿ ಟೀಚರ್ಸಿಗೆ ಹೇಗೆ ಹೆಲ್ಪ್ ಆಗತ್ತೆ ಮೇನ್ ಆಗಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎ. ಪ್ರಿಪೇರ್ ಟೈಮ್ ಟೇಬಲ್ಸ್, ಈ ವೇಳಾಪಟ್ಟಿ ಇರತ್ತಲ್ಲ ಅದನ್ನ ಪ್ರಿಪೇರ್ ಮಾಡ್ಲಿಕ್ಕ, ಅದನ್ನ ರೆಡಿ ಮಾಡ್ಲಿಕ್ಕ, ಅಥವಾ ಬಿ. ಅಂಡರ್ಸ್ಟ್ಯಾಂಡ್ ಲರ್ನರ್ಸ್ ಅಂಡ್ ಇಂಪ್ರೂವ್ ಟೀಚಿಂಗ್, ಸ್ಟೂಡೆಂಟ್ಸ್ ಅನ್ನ ಅರ್ಥ ಮಾಡ್ಕೊಂಡು ಟೀಚಿಂಗ್ ಮೆಥಡ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕ, ಸಿ. ಸ್ಕೂಲ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕ, ಅಥವಾ ಡಿ. ಕ್ಲಾಸ್ ರೂಮ್ಸ್ ಅನ್ನ ಕಟ್ಲಿಕ್ಕೋ ಅಂತ. ಎಜುಕೇಶನಲ್ ಸೈಕಾಲಜಿ ಟೀಚರ್ಸಿಗೆ ಯಾವ್ದಕ್ಕೆ ಹೆಲ್ಪ್ ಆಗತ್ತೆ ಇಲ್ಲಿ ಹಾಗಿದ್ರೆ? ಬಿ. ಅಂಡರ್ಸ್ಟ್ಯಾಂಡ್ ಲರ್ನರ್ಸ್ ಅಂಡ್ ಇಂಪ್ರೂವ್ ಟೀಚಿಂಗ್. ರೈಟ್? ಎಸ್. ನೆಕ್ಸ್ಟ್ ಕ್ವೆಶ್ಚನ್. Which of the following is included in the scope of educational psychology? ಎಜುಕೇಶನಲ್ ಸೈಕಾಲಜಿಯ ಸ್ಕೋಪ್ ನಲ್ಲಿ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಇನ್ಕ್ಲೂಡ್ ಆಗಿದೆ, ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ
A. Learning, B. Motivation, C. Intelligence, D. All of the above. ಸೊ ಆನ್ಸರ್ ಅನ್ನ ಗೆಸ್ ಮಾಡಿದ್ರಾ? ಆನ್ಸರ್ ಯಾವುದು ಹಾಗಿದ್ರೆ ಡಿ, ಆಲ್ ಆಫ್ ದಿ ಅಬೌವ್. ಸ್ಕೋಪ್ ಅಂದ್ರೆ ಎಜುಕೇಶನಲ್ ಸೈಕಾಲಜಿಯ ಸ್ಕೋಪ್ ಅಲ್ಲಿ ಲರ್ನಿಂಗು ಇರುತ್ತೆ, ಕಲಿಕೆನೂ ಇರುತ್ತೆ, ಅಥವಾ ಮೋಟಿವೇಶನ್ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಆಲ್ ಆಫ್ ದ ಅಬೌವ್ ಅಂದ್ರೆ ಏನು? ಎಲ್ಲವೂ, ಮೇಲಿನ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಎಸ್, ನೆಕ್ಸ್ಟ್ ಕ್ವೆಶ್ಚನ್. The knowledge of educational psychology helps teachers to. ನಾಲೆಜ್ ಅಂದ್ರೆ ಏನು? ಜ್ಞಾನ. ಎಜುಕೇಶನಲ್ ಸೈಕಾಲಜಿಯನ್ನ ನೀವು ಟೀಚರ್ಸ್ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಯಾಕೆ ಹೆಲ್ಪ್ ಆಗತ್ತೆ? ಎ. ಅಂಡರ್ಸ್ಟ್ಯಾಂಡ್ ಇಂಡಿವಿಜುವಲ್ ಡಿಫರೆನ್ಸಸ್, ಬಿ. ಇಗ್ನೋರ್ ಲರ್ನರ್ಸ್, ಸಿ. ಪನಿಷ್ ಸ್ಟೂಡೆಂಟ್ಸ್, ಡಿ. ಇನ್ಕ್ರೀಸ್ ಹೋಮ್ವರ್ಕ್. ಇಂಡಿವಿಜುವಲ್ ಡಿಫರೆನ್ಸ್ ಅಂದ್ರೆ ಏನು? ಒಬ್ಬ ಸ್ಟೂಡೆಂಟ್ ಇದ್ದಾಗೆ ಇನ್ನೊಬ್ಬ ಸ್ಟೂಡೆಂಟ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವರು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಸಹ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಲೆಂಟ್ ಅನ್ನ ಹೊಂದಿರಬಹುದು, ಅಥವಾ ಅವರ ಬುದ್ಧಿಯ ಮಟ್ಟ ಬೇರೆ ಬೇರೆ ತರ ಇರಬಹುದು. ಅದನ್ನ ತಿಳ್ಕೊಳ್ಳಿಕ್ಕೆ. ಅಥವಾ ಇಗ್ನೋರ್, ನಿರ್ಲಕ್ಷಿಸೋದು ಸ್ಟೂಡೆಂಟ್ಸ್ ನ. ಸಿ. ಪನಿಷ್ ದ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸಿಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಹೆಲ್ಪ್ ಆಗತ್ತಾ? ಅಥವಾ ಡಿ. ಇನ್ಕ್ರೀಸ್ ಹೋಮ್ವರ್ಕ್, ಹೋಮ್ವರ್ಕ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತಾ? ಆಬ್ವಿಯಸ್ಲಿ ಎ. ಅಂಡರ್ಸ್ಟ್ಯಾಂಡ್ ಇಂಡಿವಿಜುವಲ್ ಡಿಫರೆನ್ಸಸ್. ರೈಟ್. ಎಸ್, ನೆಕ್ಸ್ಟ್ ಕ್ವೆಶ್ಚನ್. The word psychology is derived from dash. ಸೈಕಾಲಜಿ ಅನ್ನುವಂತಹ ವರ್ಡು ಯಾವ ಭಾಷೆಯಿಂದ ಬಂದಿದೆ ಹಾಗಿದ್ರೆ? ಎ. ಲ್ಯಾಟಿನ್, ಬಿ. ಗ್ರೀಕ್, ಸಿ. ಫ್ರೆಂಚ್, ಡಿ. ಜರ್ಮನ್. ನಿಮ್ಮ ಆನ್ಸರ್ ಅನ್ನ ಬೇಗ ಗೆಸ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ. ಗ್ರೀಕ್. ರೈಟ್. Yes, next question. The word psych means A. behavior, B. education, C. soul or mind, D. learner. ಯಾವ್ದಾಗಿರ್ಬೋದು? psych means psych ಅಂದ್ರೆ ಆನ್ಸರ್ ಸಿ, ಸೋಲ್ ಆರ್ ಮೈಂಡ್ ಅಂತ ಅರ್ಥ. ಓಕೆನಾ? ಎಸ್, 8th ಕ್ವೆಶ್ಚನ್. The word logos means A. teaching, B. observation, C. intelligence, D. science or study. logos ಅಂದ್ರೆ ಏನು? D. science or study is the right answer. Okay. Which method studies one's own mental process? ಕೆಳಗೆ ಕೊಟ್ಟಿರುವಂತಹ ಯಾವ ಒಂದು ಮೆಥಡ್ ಒಬ್ಬರನ್ನ ಅವರ ಮೆಂಟಲ್ ಪ್ರೊಸೆಸ್ ಅಂದ್ರೆ ಅವರ ಮೈಂಡ್ ಅನ್ನೇ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡತ್ತೆ? ಎ. observation, B. case study, C. introspection, D. experimental. ಆನ್ಸರ್ ಯಾವುದಂತ ಬೇಗ ಬೇಗ ಗೆಸ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಕರೆಕ್ಟ್ ಆನ್ಸರ್ ಅನ್ನ ಹೇಳ್ತೇನೆ. ಆನ್ಸರ್ ಈಸ್ ಸಿ. ಇಂಟ್ರೋಸ್ಪೆಕ್ಷನ್. ಓಕೆನಾ? Next question. Observation method means A. careful watching and recording behavior, B. guessing behavior, C. reading books,
ಡಿ ಕಂಡಕ್ಟಿಂಗ್ ಇಂಟರ್ವ್ಯೂಸ್. ಅಬ್ಸರ್ವೇಷನ್ ಅಂದ್ರೆ ಏನು? ಅಬ್ಸರ್ವ್ ಮಾಡಿ ಅಂತ ನಾವು ಯೂಸ್ ಮಾಡ್ತೇವೆ ಅಲ್ವಾ? ಕೇರ್ಫುಲ್ ಆಗಿ ವಾಚಿಂಗ್ ನೋಡುವಂಥದ್ದು, ಅಥವಾ ಅವರ ಬಿಹೇವಿಯರ್ ಅನ್ನ ರೆಕಾರ್ಡ್ ಅಂದ್ರೆ ಫೋನ್ ತಗೊಂಡು ರೆಕಾರ್ಡ್ ಮಾಡೋದು ಅಂತಲ್ಲ, ಮನ್ಸಲ್ಲೇ ರೆಕಾರ್ಡ್ ಮಾಡ್ತಾ ಇರುವಂತದ್ದು. ಈ ತರ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ಕೊಂಡು. ಬಿ ಅವರ ಬಿಹೇವಿಯರ್ ಹೀಗಿರ್ಬೋದು ಅಂತ ಗೆಸ್ ಮಾಡುವಂಥದ್ದು. ಸಿ ಬುಕ್ಸ್ ಓದೋದು. ಡಿ ಇಂಟರ್ವ್ಯೂಸ್ ಅನ್ನ ಕಂಡಕ್ಟ್ ನಡೆಸುವಂಥದ್ದು. ಹಾಗಿದ್ರೆ ಆನ್ಸರ್ ಯಾವ್ದಾಗತ್ತೆ? ಆಬ್ವಿಯಸ್ಲಿ ಎ ಕೇರ್ಫುಲ್ ವಾಚಿಂಗ್ ಅಂಡ್ ರೆಕಾರ್ಡಿಂಗ್ ಬಿಹೇವಿಯರ್. ರೈಟ್. ನೆಕ್ಸ್ಟ್ 11th one. A case study method is mainly used for. ಕೇಸ್ ಸ್ಟಡಿ ಅನ್ನುವಂತಹ ಮೆಥಡ್ ನಾವು ಯಾವುದಕ್ಕೆ ಮೇನ್ ಆಗಿ ಯೂಸ್ ಮಾಡ್ತೇವೆ? ಎ ಲಾರ್ಜ್ ಗ್ರೂಪ್ಸ್, ತುಂಬಾ ಜನರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕಿರುವಾಗ. ಬಿ ಅನಿಮಲ್ ಬಿಹೇವಿಯರ್, ಪ್ರಾಣಿಗಳ ಬಿಹೇವಿಯರ್ ಅನ್ನ ಸ್ಟಡಿ ಮಾಡುವಾಗ. ಸರ್ವೆಯನ್ನ ಕಂಡಕ್ಟ್ ಮಾಡುವಾಗ. ಅಥವಾ ಡೀಟೇಲ್ಡ್ ಸ್ಟಡಿ ಆಫ್ ಒನ್ ಇಂಡಿವಿಜುವಲ್. ಆನ್ಸರ್ ಯಾವ್ದಾಗಿರ್ಬೋದು ಹಾಗಿದ್ರೆ? ಕೇಸ್ ಸ್ಟಡಿ. ಆಬ್ವಿಯಸ್ಲಿ ಆನ್ಸರ್ ಡಿ ಡೀಟೇಲ್ಡ್ ಸ್ಟಡಿ ಆಫ್ ಒನ್ ಇಂಡಿವಿಜುವಲ್. ಓಕೆನಾ? ಎಸ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ಎಕ್ಸ್ಪೆರಿಮೆಂಟಲ್ ಮೆಥಡ್? ಎಕ್ಸ್ಪೆರಿಮೆಂಟಲ್ ಮೆಥಡಿನ ಫಸ್ಟ್ ಸ್ಟೆಪ್ ಯಾವುದು? ಎ ರಿಪೋರ್ಟ್ ರೈಟಿಂಗ್. ಬಿ ಡೇಟಾ ಅನಾಲಿಸಿಸ್. ಸಿ ಐಡೆಂಟಿಫೈ ದ ಪ್ರಾಬ್ಲಮ್. ಡಿ ಡ್ರಾವಿಂಗ್ ಕನ್ಕ್ಲೂಷನ್ಸ್. ಫಸ್ಟ್ ಸ್ಟೆಪ್ ಏನಿರ್ಬೋದು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ? ಆನ್ಸರ್ ಈಸ್ ಸಿ ಐಡೆಂಟಿಫೈ ದ ಪ್ರಾಬ್ಲಮ್. ಯಾವುದೋ ಒಂದು ಮೆಥಡ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಪ್ರಾಬ್ಲಮ್ ಏನು ಅಂತ ಗೊತ್ತಿರಬೇಕು ಅಲ್ವಾ? ಸೊ ಐಡೆಂಟಿಫೈ ದ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದ್ರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡೋದಿರ್ಬೋದು, ಅಥವಾ ಡೇಟಾವನ್ನ ಅನಾಲಿಸಿಸ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ರಿಪೋರ್ಟ್ ಬರೆಯೋದಿರ್ಬೋದು, ಅಥವಾ ಕನ್ಕ್ಲೂಷನ್ಗೆ ಬರೋದಿರ್ಬೋದು. ಈ ತರ ವರ್ಕ್ ಆಗ್ತಾ ಹೋಗುತ್ತೆ ಅಲ್ವಾ? ದಟ್ಸ್ ವೈ ಆನ್ಸರ್ ಈಸ್ ಐಡೆಂಟಿಫೈ ದ ಪ್ರಾಬ್ಲಮ್. Next. Who is known as the father of psychology? Father of psychology ಅಂತ ಯಾರನ್ನ ಕರೀತಾರೆ? ಎ ವಿಲಿಯಂ ಜೇಮ್ಸ್. ಬಿ ವಿಲ್ಹೆಲ್ಮ್ ವುಂಟ್. ಸಿ ಜಾನ್ ಡಿವೆ. ಡಿ ಸಿಗ್ಮಂಡ್ ಫ್ರೈಡ್. ಯಾರಿರ್ಬಹುದು ಫಾದರ್ ಆಫ್ ಸೈಕಾಲಜಿ? Correct answer is B. Wilhelm Wundt. ಓಕೆನಾ? ಇದು ಫಾದರ್ಸ್ ಇರ್ತಾರಲ್ಲ, ಸೈಕಾಲಜಿ ಇರ್ಬೋದು, ತುಂಬಾ ಬೇರೆ ಬೇರೆ ಥಿಯರೀಸ್ ಫಾದರ್ ಇರ್ತಾರೆ, ಅಂದ್ರೆ ಆ ಥಿಯರಿಯನ್ನ ಇಂಟ್ರೊಡ್ಯೂಸ್ ಮಾಡಿದವರು. ಸೊ ಅವ್ರ ನೇಮ್ಸ್ ಅನ್ನ ನೀವು ನೀಟಾಗಿ ಒಂದ್ ಕಡೆ ನೋಟ್ ಮಾಡಿಕೊಂಡು ನೆನಪಿಡುವಂತ ಪ್ರಯತ್ನ ಮಾಡಲೇಬೇಕು. ಬಿಕಾಸ್ ಯಾವ್ದಾದ್ರೂ ಕೇಳ್ತಾರೆ. ಓಕೆನಾ? 14th one. Who is known as the father of educational psychology? ಎಜುಕೇಶನಲ್ ಸೈಕಾಲಜಿಯ ಫಾದರ್ ಯಾರು? ಸೊ ಎ ಎಡ್ವರ್ಡ್ ಎಲ್ ಥಾರ್ನ್ಡೈಕ್. ಬಿ ಜಾನ್ ಡಿವೆ. ಸಿ ಜೀನ್ ಪಿಯಾಜೆ. ಡಿ ಬಿ ಎಫ್ ಸ್ಕಿನ್ನರ್. ಕರೆಕ್ಟ್ ಆನ್ಸರ್ ಈಸ್ A. Edward Thorndike is the father of educational psychology. Okay, now next 15th one.
The first psychology laboratory was established in dash. ಸೈಕಾಲಜಿ ಲ್ಯಾಬೊರೇಟರಿ ಫಸ್ಟ್ ಎಲ್ಲಿ ಸ್ಥಾಪನೆ ಆಯಿತು, ಎಸ್ಟಾಬ್ಲಿಷ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಎ ಲಂಡನ್, ಬಿ ಪ್ಯಾರಿಸ್, ಸಿ ಲಿಪ್ಜಿಗ್ ಜರ್ಮನಿ, ಡಿ ನ್ಯೂಯಾರ್ಕ್. ಕರೆಕ್ಟ್ ಆನ್ಸರ್ ಈಸ್ ಲಿಪ್ಜಿಗ್ ಜರ್ಮನಿ. ಓಕೆನಾ, ಇದು ಸಹ ಕೇಳಿರುವಂತ ಕ್ವೆಶ್ಚನ್, ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹೂ ರೋಟ್ ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ? ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿಯನ್ನ ಬರೆದವರು ಯಾರು? ಎ ವಿಲಿಯಂ ಜೇಮ್ಸ್, ಬಿ ಥಾರ್ನ್ಡೈಕ್, ಸಿ ಪಿಯಾಜೆ, ಡಿ ಪಾವ್ಲೋ. ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅನ್ನುವಂತಹ ವರ್ಕ್ ಅನ್ನ ಬರೆದಂತವರು ಎ ವಿಲಿಯಂ ಜೇಮ್ಸ್. ಓಕೆನಾ. ನೆಕ್ಸ್ಟ್ 71. Who is known as the father of behaviorism? A ಸ್ಕಿನ್ನರ್, ಬಿ ಜಾನ್ ಬಿ ವ್ಯಾಟ್ಸನ್, ಸಿ ಥಾರ್ನ್ಡೈಕ್, ಡಿ ಬ್ರೂನರ್. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಗೆಸ್ ಮಾಡ್ಕೊಳ್ಳಿ ಬೇಗ ಬೇಗ. ದ ಕರೆಕ್ಟ್ ಆನ್ಸರ್ ಇಸ್ ಬಿ ಜಾನ್ ಬಿ ವ್ಯಾಟ್ಸನ್. ಓಕೆನಾ, ನೆನ್ಪಿಟ್ಕೊಳ್ಬೇಕು ಇವೆಲ್ಲವನ್ನ. ಇನ್ನು ತುಂಬಾ ಥಿಯರೀಸ್ ಇದೆ, ಜಸ್ಟ್ ಇದು ಸ್ಟಾರ್ಟಿಂಗ್ ಅಷ್ಟೇ. 18th one, introspection is also known as A self observation, B survey, C interview, D report. ಇಂಟ್ರೋಸ್ಪೆಕ್ಷನ್ ಅಂದ್ರೆ ಏನು, ಅಥವಾ ಇಂಟ್ರೋಸ್ಪೆಕ್ಷನ್ ಅನ್ನ ಇನ್ನೊಂದು ಹೆಸರಿಂದನೂ ಕರೀತಾರೆ, ಅದು ಯಾವುದು? ಆನ್ಸರ್ ಅನ್ನ ಗೆಸ್ ಮಾಡ್ಕೊಂಡ್ರಾ? ಕರೆಕ್ಟ್ ಆನ್ಸರ್ ಇಸ್ ಎ ಸೆಲ್ಫ್ ಅಬ್ಸರ್ವೇಷನ್. ನಮ್ಮನ್ನೇ ನಾವು ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು, ಅದನ್ನ ನಾವು ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ 19th one, which method is not suitable for studying children? ಈ ಮಕ್ಕಳನ್ನ ನಾವು ಸ್ಟಡಿ ಮಾಡ್ಲಿಕ್ಕೆ ಯಾವ ಮೆಥಡ್ ಸೂಟೇಬಲ್ ಅಲ್ಲ? ಎ ಅಬ್ಸರ್ವೇಷನ್, ಬಿ ಎಕ್ಸ್ಪಿರಿಮೆಂಟಲ್, ಸಿ ಇಂಟ್ರೋಸ್ಪೆಕ್ಷನ್, ಡಿ ಕೇಸ್ ಸ್ಟಡಿ. ಅಂತೂ ಡೆಡ್ ಈಸಿ ಆಗಿರುವಂತ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. ಇದು ನೀವು ಗೆಸ್ ಮಾಡಿಲ್ಲ ಅಂದ್ರೆ ಕಷ್ಟ ಉಂಟು. ಎಜುಕೇಶನಲ್ ಸೈಕಾಲಜಿ. ಸಿ ಇಂಟ್ರೋಸ್ಪೆಕ್ಷನ್. ನೋಡಿ, ಇಂಟ್ರೋಸ್ಪೆಕ್ಷನ್ ಹೇಳುವಂತದ್ದೇನು, ನಮ್ಮನ್ನೇ ನಾವು ತಿಳ್ಕೊಳ್ಳುವಂಥದ್ದು. ಮಕ್ಕಳನ್ನ ನಾವು ಸ್ಟಡಿ ಮಾಡ್ಬೇಕು ಅಂದ್ರೆ ಆ ಮೆಥಡ್ ಯೂಸ್ ಮಾಡಿದ್ರೆ ಆಗತ್ತಾ? ಇಲ್ಲ. ಒಂದೇ ಅಬ್ಸರ್ವ್ ಮಾಡ್ಬೇಕು ಮಕ್ಕಳನ್ನ, ಅಥವಾ ಅವ್ರ ಮೇಲೆ ಯಾವ್ದಾದ್ರು ಬೇರೆ ಬೇರೆ ಮೆಥಡ್ಸ್ ಅನ್ನ ಎಕ್ಸ್ಪಿರಿಮೆಂಟ್ ಮಾಡ್ಬೇಕು, ಅಥವಾ ಈಗ ಅವ್ರ ಬಗ್ಗೆ ಡೇಟಾವನ್ನ ಕಲೆಕ್ಟ್ ಮಾಡಿ ಅದರ ಅನಾಲಿಸಿಸ್ ಮಾಡಿ ಆಮೇಲೆ ಒಂದು ನಾವು ಏನ್ ಮಾಡ್ತೇವೆ, ಕನ್ಕ್ಲೂಷನ್ಗೆ ಬರ್ತೇವೆ. ಇವರು ಈ ತರ ಇದ್ದಾರೆ, ಇವರಿಗೆ ಈ ಟೀಚಿಂಗ್ ಮೆಥಡ್ ಅನ್ನ ನಾವು ಏನ್ ಮಾಡ್ಬೇಕು, ಇಂಪ್ಲಿಮೆಂಟ್ ಮಾಡಿದ್ರೆ ಅವರ ಸ್ಟಡಿ ಏನಾಗತ್ತೆ, ಇಂಪ್ರೂವ್ ಆಗತ್ತೆ ಅಂತ ನಾವು ಬರ್ತೇವೆ ಅಲ್ವಾ. ಕೇಸ್ ಸ್ಟಡಿ ಅಂದ್ರೆ ಏನು, ಇಂಡಿವಿಜುವಲ್ ಚಿಲ್ಡ್ರನ್ ಬಗ್ಗೆ ನಾವೇನ್ ಮಾಡ್ತೇವೆ, ಸ್ಟಡಿ ಮಾಡ್ತಾ ಹೋಗ್ತೇವೆ. ಅವ್ರ ಬಿಹೇವಿಯರ್ ಹೇಗಿದೆ, ಅವರ ಲರ್ನಿಂಗ್ ಪ್ಯಾಟರ್ನ್ ಹೇಗಿದೆ, ಅವರು ಫಾಸ್ಟ್ ಲರ್ನರ, ಸ್ಲೋ ಲರ್ನರ, ಹೀಗೆ ನಾವೇನ್ ಮಾಡ್ತೇವೆ, ಒಂದು ಚಿಲ್ಡ್ರನ್ ಅಥವಾ ಒಂದು ಚೈಲ್ಡ್ ಅನ್ನ ಇಟ್ಕೊಂಡು ಏನ್ ಮಾಡ್ತೇವೆ, ನಾವು ಸ್ಟಡಿಯನ್ನ ಮಾಡ್ತೇವೆ ಅಲ್ವಾ. ಅದು ಕೇಸ್ ಸ್ಟಡಿ ಆಗತ್ತೆ. ಇಂಟ್ರೋಸ್ಪೆಕ್ಷನ್ ಅಂದ್ರೆ ಏನು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಈ ಮೆಥಡ್ ಸೂಟೇಬಲ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಆನ್ಸರ್ ಡಿ ಆಲ್ ಆಫ್ ದ ಅಬೌವ್. ಈ ಎಲ್ಲಾ ಚಿಲ್ಡ್ರನ್ಗಳಿಗೂ ಸಹ
ಕೇಸ್ ಸ್ಟಡಿ ಮೆಥಡ್ ಯೂಸ್ಫುಲ್ ಆಗತ್ತೆ. ಓಕೆನಾ? ನಿಮ್ಗೆ ಈ 20 ಕ್ವೆಶನ್ಸ್ ಸೆಟ್ ಅನ್ನ ನಾನು ಈಗ ಡಿಸ್ಕಸ್ ಮಾಡಿದೆ ಅಲ್ವಾ? ನಿಮ್ಮ ಗೆಸ್ ಅಲ್ಲಿ ಎಷ್ಟು ಕರೆಕ್ಟ್ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. 20ಗೆ ಒಂದು ಅಟ್ ಲೀಸ್ಟ್ 15 ಮೇಲ್ಗಡೆ ಇದೆ ಅಂದ್ರೆ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ, ಇಲ್ಲ ಅಂದ್ರೆ 15 ಕೆಳಗಡೆ ಬಂದಿದೆ ಅಂದ್ರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಎಜುಕೇಶನಲ್ ಸೈಕಾಲಜಿ ಮೇಲೆ ಅಂತ ಅರ್ಥ. ಯಾಕಂದ್ರೆ ತುಂಬಾ ಈಸಿ ಕ್ವೆಶನ್ಸ್ ಅನ್ನ ನಾನು ಕೊಟ್ಟಿದ್ದೆ. 15 ನಾವು ಈಸಿಯಾಗಿ ತಗೊಳ್ಬೋದು ಅಲ್ವಾ? ದಟ್ಸ್ ವೈ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಈ ವಿಡಿಯೋನ ಆದಷ್ಟು ನಿಮ್ಮ HSTR GPSTR ಫ್ರೆಂಡ್ಸ್ ಗಳಿಗೆ ಫಾರ್ವರ್ಡ್ ಮಾಡಿ. ಇದರಿಂದ ಅವರಿಗೂ ಸಹ ಹೆಲ್ಪ್ ಆಗ್ಲಿ. ಓಕೆನಾ? ಎಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.